ಮಾನ್ಯ ಪೂಜೆ ಮಾಡ್ತಾಳೆ. ಹ್ಞೂ ಮಾನ್ಯ ಪೂಜೆ ಮಾಡಿ ಒಂದು ಸೆಕೆಂಡ್ ಆದ್ಮೇಲೆ ಜ್ಞಾಪನ ಆಯ್ತು, ಮಾನ್ಯ ಪೂಜೆ ಮಾಡ್ತಾಳೆ ಯಾಕೆ ಎಕ್ಸಾಮ್ ಅಂತ ಪೂಜೆ ಮಾಡ್ತಾರೆ. ನನಗೆ ಫುಲ್ ನಗು ಆಯ್ತು. ಸೊ ಅದನ್ನ ತಿನ್ಬೇಕು ಅಂತ ಹೇಳಿ ಮತ್ತೆ ಮತ್ತೆ ಸಂಕಷ್ಟಿಗೆ ಬರ್ತೀವಿ. ದಿಸ್ ಇಸ್ ಮೈ ಎಣ್ಣೆ ಡ್ರೆಸ್. ನೀಟಾಗಿ ಇನ್ನೊಂದ್ಸರು ಬರಲಿಲ್ಲ ಫೀಲು. ಪ್ಲೀಸ್ ಟೈಮ್ ಇಲ್ಲ, ಕಾಲಿಗೆ ಬಿಡು. ಬರುತ್ತೆ, ಇನ್ನೂ ಬರುತ್ತೆ ಇನ್ನೊಂದು ಸ್ವಲ್ಪ ಬರುತ್ತೆ ಇವಾಗ. ಐ ಹೋಪ್ ಏನು ಮರ್ತೋಗಿಲ್ಲ ಅಂದರೆ ಸಾಕು. ಸೊ ಯಾ, ಲೆಟ್ಸ್ ಗೋ. ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಬೀನ್ 15 ಡೇಸ್. ನನ್ನ ರುಟೀನೇ ಫುಲ್ ಉಲ್ಟಂ ಪಲ್ಟಾ ಆಗಿ ಪ್ರತಿ ಸರಿ ಬೆಂಗಳೂರಿಗೆ ಹೋದಾಗಲೂ ಇದಾಗುತ್ತೆ. ಟುಡೇ ಐ ಆಮ್ ಫೈನಲಿ ರೀಸ್ಟಾರ್ಟಿಂಗ್ ಮೈ ರುಟೀನ್. ಲೆಟ್ ಸಿ ಹೌ ಇಟ್ ಗೋಸ್. ಮಾರ್ನಿಂಗ್ ರುಟೀನ್ ಕರೆಕ್ಟಾಗಿ ಆಗಿಬಿಟ್ರೆ ಫುಲ್ ಇಡೀ ದಿನ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೆ ಬೇಗ ಎದ್ದು ಯೋಗಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಲೆಟ್ಸ್ ಗೋ. ತಿರ್ಗೋ. ನಮ್ಮಮ್ಮನಿಗೆ ಸೇರೇನೋ ಕಚ್ಬಿಟ್ಟೈತೆ, ಸೂತ್ಕೊಂಡ್ಬಿಟ್ಟೈತೆ. ಏನಕ್ಕೆ ಬಂದಿದೆ ಹಿಂಗೆ? ಇರ್ವೇನಾಗ ಕಚ್ಚಿದ್ಯಾ ನೋಡಮ್ಮ. ನೋಡ್ಕ, ಏನೋ ಕಚ್ಚಿದೆ. ಎಲ್ಲ ಒಂದ್ಸರಿ ತೋರ್ಸಿ ಡಾಕ್ಟರ್ ಹತ್ರ. ಅದೇನ್ ಕರೆಕ್ಟ್ ಆಗಿ ಅಲ್ಲ ಆಗುತ್ತೆ. ಅನ್ಯ ಓದ್ತವಳೆ. ಎಕ್ಸಾಮ್ ಏನಪ್ಪ? ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೋ. ಲೆಟ್ಸ್ ಗೋ ಗೈಸ್. ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್ ಬಟ್ ನರ್ವಸ್ ಬಿಕಾಸ್ ನನ್ನ ಬಾಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ ಏನು ಮರ್ತೋಗಿಲ್ಲ ಅಂದರೆ ಸಾಕು. ಸೊ ಯಾ, ಲೆಟ್ಸ್ ಗೋ. ಬರುತ್ತೆ, ಇನ್ನೂ ಬರುತ್ತೆ ಇನ್ನೊಂದು ಸ್ವಲ್ಪ ಬರುತ್ತೆ ಇವಾಗ. ಕೈ ನೆಲಕ್ಕೆ ತಗೊಂಡೋಗಿ ನೀನು. ಹಾಕಿ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂತು. ಪರ್ವತಾಸನ. ಕಾಲು ಪ್ರೆಸ್ ಮಾಡಿ, ಕಾಲು ಮುಂದಕ್ಕೆ ಪ್ರೆಸ್ ಮಾಡಿ. ಬಂತು. ಯಾವ ಕಾಲ್ ಮೇಲೆ ಇರುತ್ತೆ, ಅಡಿಯಲ್ಲಿ ಇರುತ್ತೆ, ಆ ಕಾಲ್ ಸಿಗುತ್ತೆ. ಇಲ್ಲ, ಟ್ರೈ ಮಾಡೋದು ಬರುತ್ತೆ. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ರೆ ಈ ಕೈಯಿಂದ ಬಂತು. ಇನ್ನೊಂಚೂರು ಕೊಂಡು ಅಭ್ಯಾಸ ಮಾಡು. ಒಟ್ಟು ದೇಹ ತಿರುಗಿದೆ, ದೇಹ ತಿರ್ಗೋಂಗಿಲ್ಲ. ಓಕೆ ಗೈಸ್, ಇವಾಗ ಮುಗೀತು. ಆ್ಯಂಡ್ ಐ ಫೆಲ್ಟ್ ಸ್ವಲ್ಪ ನನ್ನ ಬಾಡಿ ಲೈಟಾಗಿ ಟೈಟ್ ಆಗಿದೆ ಅಂತ. ಐ ಫೀಲ್ 15 ಡೇಸ್ಗೆ ಇಷ್ಟೊಂದು ಡಿಫ್ರೆನ್ಸ್ ಆಗುತ್ತಾ ಬಾಡಿಲಿ ಅನ್ನಿಸ್ತಿದೆ. ಸೊ ಯಾ, ಲೆಟ್ಸ್ ಗೋ ಹೋಮ್. ಆಯ್ತಾ ತಿಂಡಿ? ಇವಾಗ ಪಪ್ಪಾಯ ತಿಂತಾ ಇದ್ದೀನಿ. ಆಲ್ಮೋಸ್ಟ್ ಎವ್ರಿ ಡೇ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಪಪ್ಪಾಯ ತಿನ್ಬಿಡ್ತೀನಿ. ಇದು ಅಭ್ಯಾಸ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಪಪ್ಪಾಯ ಎದ್ದ ತಕ್ಷಣ. ನನ್ನ ಬಾಡಿ ಎಷ್ಟು ಟೈಟ್ ಫೀಲ್ ಆಗ್ತಿದೆ ಅಂದರೆ ಇವತ್ತು ವಾರ್ಮ್ ಅಪ್ ಮಾಡಿಲ್ಲ ಅಂದರೆ ಬಾಡಿ ಬೆಂಡೇ ಆಗ್ತಾ ಇಲ್ಲ. ಬಟ್ ಅಂದರೂ ಯೋಗ ಮಾಡ್ಬಿಟ್ಟು ಬಂದರೆ ಎಷ್ಟು ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಗೊತ್ತಾ. ಫುಲ್ ಕಂಪ್ಲೀಟಾಗಿ ಏನೋ ಒಂದು ಬರ್ಡನ್ ಇಳಿಸ್ಬಿಟ್ಟಿದ್ದೀನಿ ಅನ್ನೋ ಹಂಗೆ ಫೀಲು. ಮೇ ಬಿ ಇನ್ನೊಂದು 3-4 ಡೇಸಲ್ಲಿ ಸರಿ ಹೋಗ್ಬೋದು, ಬ್ಯಾಕ್ ಟು ನಾರ್ಮಲ್ ಸ್ಟೇಜ್. ಲೆಟ್ಸ್ ಸಿ. ಈಗೇನು 15 ಡೇಸ್ ಹೋಗಿರಲಿಲ್ಲ. ಅದ್ರ ಹಿಂದೆ ಲಾಸ್ಟ್ ಹೋಗಿದ್ನಲ್ಲ, ಆ ಲಾಸ್ಟ್ 15 ಡೇಸ್ ಸಿಕ್ಕಾಬಿಟ್ಟೆ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೆ. ಲೈಕ್ 3 hours 4 hours ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಐ ಫೀಲ್ ಇನ್ನೊಂದು ವಾರದಲ್ಲಿ ವಾಪಸ್ ಅದೇ ಎನರ್ಜಿ ಬರುತ್ತೆ ಅಂತ ನೋಡುವ. ಮಾನೆ ಎಕ್ಸಾಮ್ ಅಲ್ವಾ, ಅದಕ್ಕೆ ಪೂಜೆ ಮಾಡ್ತಾವಳೆ. ಸಂಕಷ್ಟ ಇವತ್ತು. ಓ ಹಂಗ, ನಾನೆಲ್ಲ ಎಕ್ಸಾಮ್ ಅಂತ ಬಂದ್ಬಿಟ್ಟೆ ಪೂಜೆ ಮಾಡಕ್ಕೆ ಅನ್ಕೊಂಡೆ. ಸೊ ನಾನು ರೊಟ್ಟಿ ತಿಂತಾ ಇದ್ದೀನಿ. ಅಮ್ಮ ಇದೇನು ಪಲ್ಯನಮ್ಮ? ಏನೋ ನಿಂಗೆ ಗೊತ್ತಿಲ್ವಾ? ಕಡಲೆ ಹಿಟ್ಟು ಹಾಕಿ ಮಾಡ್ತಾರೆ. ಕಡಲೆ ಹಿಟ್ಟಲ್ಲ,
ಚೆನ್ನಾಗಿದೆ. ಮಿಸ್ಸಿಂಗ್ ಔಟ್ ದ ಮೋಸ್ಟ್ ಪ್ರಿಷಿಯಸ್ ಮೂಮೆಂಟ್. ನೀಟಾಗಿ ಬೇಡ್ಕೋ, ನೀಟಾಗಿ ಇನ್ನೊಂದ್ಸರು ಬರಲಿಲ್ಲ ಫೀಲು. ಬರಲಿ ಬರಲಿ ಬರಲಿ. ಆಯ್ತು. ಏನೇನು ಬೇಡ್ಕಂತಿದ್ಯಾ? ಜೋರಾಗಿ ಬೇಡ್ಕ. ಸರಿ ಆಯ್ತು. ಒಳ್ಳೇದು ಮಾಡಿದ್ಬಿಡು ಹೋಗ್ಲಿ ದೇವ್ರು. ನಾ ಹೇಳಿದ್ದೀನಿ ಬಾ, ನಾ ಹೇಳಿದ್ದೀನಿ ಬಾ, ಸಾಕು ಓದ್ಕೋ ಹೋಗು. ಒಂದೇ ಕಣ್ಣಲ್ಲಿ ಅಳ್ತಾ ಇರಂಗಿದ್ಯಾ ಒಳಗೆ? ಬಿಂದಕ್ಕೆ ಟೈಮ್ ಆಯ್ತು. ಏನೇನೋ ಮಾಡ್ತಾ ಕೂತಿದ್ದಾಳೆ. ಏನೇನೋ ಓದ್ಬೇಕಾ ಪ್ಲೀಸ್ ಹೋಗಕ್ಕ. ಗೆಟ್ ಔಟ್. ಏನ ಹಂಗೆ ಕಳಿಸ್ಬಿಡ್ತೀಯ ಇವಾಗ ನೀನು ನನ್ನ? ಪ್ಲೀಸ್ ಪ್ಲೀಸ್ ಹೋಗು ಪ್ಲೀಸ್, ಟೈಮ್ ಇಲ್ಲ. ಕಾಲಿಗೆ ಬಿಡು. ಚೆನ್ನಾಗಿ ಬರೀತೀಯ ಬಿಡಿ ಇವಾಗ ಎಕ್ಸಾಮು. ಆಲ್ ದ ಬೆಸ್ಟ್. ಇವತ್ತು ನೋ ಪ್ಲ್ಯಾನ್ಸ್. ಹೊರಗಡೆ ಹೋಗಿ ಒಂದೆರಡು ಬಟ್ಟೆ ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬರಬೇಕು. ಆಮೇಲೆ ಇವತ್ತು ಸಂಕಷ್ಟಿ. ಸೊ ಇವಾಗ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ನಾನು ಕರ್ಲ್ಸ್ ಮಾಡಿಕೊಂಡು ಅಷ್ಟೆ. ಸೊ ಇವಾಗ ಮಾನ್ಯ ಬರ್ತಾಳೆ. ಎಕ್ಸಾಮ್ ಮುಗಿಸ್ಕೊಂಡು, ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ಲು. ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಳೆ. ಅವಳು ಇವತ್ತು ಬೆಳಗ್ಗೆಯಿಂದ ಸಂಕಷ್ಟಿ ಮಾಡಿದಾಳು, ಉಪವಾಸ ಮಾಡಿದಾಳು ಮಾನ್ಯ. ನಾನು ಅವಾಗ ಮಾಡ್ತಿದ್ದೆ ಗೈಸ್, ಇವಾಗೆಲ್ಲ ಆಗಲ್ಲ ಅನ್ಸುತ್ತೆ. ಕೆಲವೊಂದೊಂದ್ಸರಿ ಮಾಡೋಣ ಅಂತ ಅನ್ಸುತ್ತೆ. ಟ್ಯೂಸ್ಡೇಸ್ ಬರುತ್ತಲ್ಲ ಅವಾಗ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಆಗ್ತೀನಿ. ಗಾಳಿ ನೋಡಿ ಗೈಸ್, ಎಷ್ಟು ಚಂದ ಗಾಳಿ. ನನಗೆ ಗಾಳಿ, ಮಳೆ, ಈ ಥರ ವೆದರ್ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಂದ. ಐ ಜಸ್ಟ್ ಲವ್ ದಿಸ್ ವೆದರ್. ಹಿಂಗೆ ಇರಬೇಕು ನನಗೆ ಯಾವಾಗಲೂ. ನಂಗೆ ಬಿಸಿಲೇ ಇಷ್ಟ ಇಲ್ಲ. ಬಿಸಿಲು ಬಂದ್ರೇ ಇರಿಟೇಷನ್ ಆಗ್ತಾ ಇರುತ್ತೆ. ಮಲೆನಾಡು ಫೀಲ್ಸೇ ಇರ್ಬೇಕು ಯಾವಾಗಲೂ. ಸೊ ಈ ಮಂತು ಕೂರ್ಗ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಎಲ್ಲ ಪೋಸ್ಟ್ಪೋನ್ ಆಗ್ತಾನೇ ಇದೆ. ನಾನು ಯಾವತ್ತು ಸರಿ ಹೋಗುತ್ತೆ ಎಲ್ಲ ಅಂತ ಕಾಯ್ತಿದ್ದೀನಿ. ಏನು ಹೇಳಿ, ನಮ್ಮ ಮನೇಲಿ ಎಲ್ರದ್ದು ಡೇಟ್ಸು ಯಾರು ನನ್ನ ಹಾಳಾಗೋಗ್ಲಿ. ಎಲ್ಲ ವಿದ್ಯಾಕ ಒಂದು ಡೇಟು, ಮಾನ್ಯ ಒಂದು ಡೇಟು, ಅವರಿಬ್ರು ಡೇಟ್ಸಿಗೆ ನಾನು ಅಡ್ಜಸ್ಟ್ ಆಗ್ಬೇಕು. ಹಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ನೋಡೋಣ ಯಾವಾಗ ಹೋಗ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ಈಗ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಬಿಡೋಣ ಫಸ್ಟು. ಅದಕ್ಕೆ ಅಂತಲೇ ಹಳೆ ಬಟ್ಟೆ ಹಾಕ್ಕೊಂಡಿದ್ದೆ, ಆಮೇಲೆ ಎಣ್ಣೆ ಎಲ್ಲ ಆಗ್ಬಿಡುತ್ತಲ್ಲ ಬಟ್ಟೆ, ಅದಕ್ಕೆ. ದಿಸ್ ಇಸ್ ಮೈ ಎಣ್ಣೆ ಡ್ರೆಸ್. ಓಕೆ ಡನ್. ಹೇಗೆ ಮಾಡಿದೆ ಮಗು ಎಕ್ಸಾಮ್? ಚೆನ್ನಾಗಿ ಮಾಡ್ತೆ. ಅದು ಯಾಕೆ ಒಳ್ಳೆ ಸ್ವರ್ಗೋದವಳಂಗೆ ಇದೆಯಲ್ಲ 3-4 ದಿನದಿಂದ? ಅಲ್ಲಿ ನೋಡು, 4 ದಿನ. ಯಾವಾಗ ಮಾತಾಡ್ಸಿದ್ರು ಹಿಂಗೇ ಇದೆಯಪ್ಪ. ನೀರು ಆಕ್ಟಿವ್. ಯಾಕೆ ಚೆನ್ನಾಗಿ ಮಾಡಿಲ್ವಾ? ಇಲ್ಲ, ಚೆನ್ನಾಗಿ. ಮತ್ತೆ ಯಾಕೆ ಹಿಂಗಿದೀಯಾ? ಮೂಡಿಲ್ಲ ಇವತ್ತು ಯಾಕೋ. ಮೂಡಿಲ್ಲ? ಓ, ಊಟ ಮಾಡಿಲ್ಲ ಗೈಸ್, ಪಾಪ ಮೋಟಿ ಸಂಕಷ್ಟಿ ಮಾಡಿದಾಳು ಬೆಳಿಗ್ಗೆಯಿಂದ. ಏನು ತಿಂದಿಲ್ವಾ? ನೀರು ಕುಡಿದಿದ್ಯಾ? ಮನೆ ಏನ್ ಮನ್ಸಲ್ಲಿ ಇಟ್ಕೊಂಡು ಸಂಕಷ್ಟಿ ಮಾಡ್ತಿದ್ಯಾ? ಮನೆ ಏನ್ ಬೇಡ್ಕೊಂಡು? ಏನು ಬೇಡ್ಕೊಂಡು? ನಾನಿವತ್ ನೀನ್ ಬೆಳಿಗ್ಗೆ ಇದು ಪೂಜೆ ಮಾಡ್ತಿದ್ ನೋಡಿ ಎಕ್ಸಾಮ್ ಇದೆ ಅಂತ ಪೂಜೆ ಮಾಡ್ತಿದ್ಯಾ ಅನ್ಕಂಡೆ. ಎಷ್ಟ್ ಗಂಟೆ ಹೋಗ್ತೀಯಾ ದೇವಸ್ಥಾನಕ್ಕೆ? 7:30. ನಾನು ಬರುವೆ. ಅಷ್ಟೊತ್ತಿಗೆ ಬರ್ಬೇಕು, ಲೇಟ್ ಆಗ್ಬೇಡ. ಸರಿ, 7:45 ಕರೆಕ್ಟಾಗಿ 7:30 ಡನ್. ಫುಲ್ ಸಿಕ್ಕಾಗ್ಬಿಟ್ಟಿದೆ ಗೈಸ್. ಹೋಗ್ತಾ ಇದೀವಿ, ಸ್ನಾನ ಮಾಡ್ಕೊಂಡು, ಎಣ್ಣೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಾನ್ಯ ಹಂಗೆ ಬೆಳಿಗ್ಗೆನೆ ಸ್ನಾನ ಮಾಡಿದ್ಲು, ನಾನು ಇವಾಗ ಸ್ನಾನ ಮಾಡ್ಕೊಂಬಂದೆ. ಸೊ ಇವಾಗ 7:15ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಆಲ್ರೆಡಿ 7:45 ಆಯಿತು. ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ, ಇವಾಗ ಶುರು ಆಯಿತು. ಈಗ ಹೋಗೋಣ. ದೇಕೋಣ ಬಂತು ದೇವಸ್ಥಾನ. ಪೂಜೆ ಆಲ್ರೆಡಿ ಶುರು ಆಗಿದೆ ಮೋಟಿ.
7:30ಗೆ ಸ್ಟಾರ್ಟ್ ಮಾಡ್ತಾರೆ. 7:30 7:30 ಹಾ ಸ್ಟಾರ್ಟ್ ಆಗೈತಾಗ್ಲೇ. ಅದೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಲೇಟ್ ಆಗ್ಬಿಡ್ತು, ಬೇಗ ಬರ್ಬೇಕಿತ್ತು. ಸೊ ಗೈಸ್ ಇವಾಗ ಮುಗಿಸಿದ್ವು. ಚಪ್ಪಲಿ ಬಿಟ್ಬಿಟ್ ಬಾ. ಈಗ ಇನ್ನೊಂದ್ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದೀವಿ. ಮಾನ್ಯ ಇಲ್ಲೊಂದ್ ಕಡೆ ಕರ್ಕೊಂಬಂದ್ಲು. ನಾನು ಏನಕ್ಕೆ ಗೊತ್ತಾ, ನನಗೆ ಟು ಬಿ ಹಾನೆಸ್ಟ್ ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಬಾ, ಲಾಸ್ಟ್ ಟೈಮು ಸಂಕಷ್ಟಿಗೆ ಬಂದಿದ್ದಾಗ ಇಲ್ಲಿ ಒಂದು ಪ್ರಸಾದ ಕೊಡ್ತಾರೆ ಆಯ್ತಾ, ಇದು ತೋರ್ಸು. ಅಲ್ಲಿಗೆ ಬಂದ ಮೋದಕ. ನಾನು ಆ್ಯಕ್ಚುಲಿ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದನ್ನು ತಿನ್ನಬೇಕು ಅಂತ ಹೇಳಿ ಮತ್ತೆ ಮತ್ತೆ ಸಂಕಷ್ಟಿಗೆ ಬರ್ತೀನಿ ನಾನು ಪ್ರತಿ ಸಂಕಷ್ಟಿಗೆ. ಇದು ಒಂದು 2ನೇದೋ 3ನೇದೋ ಸರಿ. ಬಟ್ ಮಾನ್ಯ ಸಿಕ್ಕಾಪಟ್ಟೆ ಸರಿ ಬರ್ತಾನೆ ಇರ್ತಾಳೆ. ಇಲ್ಲಿ ಭರತನಾಟ್ಯಕ್ಕೆ ಸೇರ್ಕೊಂತೀಯಾ? ನನಗೂ ಇಷ್ಟ, ಬಟ್ ನೀನು ಸೇರ್ಕೊ. ನೀನು ನನಗೆ ಹೇಳ್ಕೊಡು ಆಮೇಲೆ. ಆಯ್ತು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಚೆನ್ನಾಗಿ ಕಲಿತಿದ್ದಾರೆ. ಪ್ರಸಾದ ಏನು ಹಾಕ ಬಂದಿದ್ಯಾ? ನಿಂದೆ ಕೂದ್ಲು. ನಾನಾದ್ರೂ ದೇವಸ್ಥಾನಕ್ಕೆ ಬಂದು ಪ್ರಸಾದಕ್ಕೆ ಬಂದಿದ್ದೀನಿ, ಇವಳು ಇನ್ನೊಂದು ದೇವಸ್ಥಾನಕ್ಕೆ ಪ್ರಸಾದಕ್ಕೋಸ್ಕರ ಅಂತ ಬಂದಿದ್ದಾರೆ. ಪೂರ್ಣಿಮಾ ಆಂಟಿ ಚೀಟಿ ಕೊಟ್ಟೈತೆ, ಇಸ್ಕೊಂಬ ಅವ್ರು ಬರ್ಸ್ಬಿಟ್ಟು ಹೋಗಿದ್ದಾರೆ. ನಮ್ದಲ್ವಾ? ನಮ್ದಲ್ಲ. ಅಂದ್ರೂ ಪ್ರಸಾದಕ್ಕೋಸ್ಕರ ಅಂತ ಇನ್ನೊಂದ್ ದೇವಸ್ಥಾನಕ್ಕೆ ಬಂದ. ಇದೇ ಫಸ್ಟ್ ಟೈಮ್ ನಾನು ಅಟ್ಲೀಸ್ಟ್ ಪೂಜೆ ಮಾಡೋದಕ್ಕೆ ಬಂದ್ಬಿಟ್ಟು ಪ್ರಸಾದ ಇಸ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ದಿರಲಿಲ್ಲ. ಹೌದು. ಪೀಸ್ಫುಲ್ ಆಗಿದೆ. ಮಹಾಮಂಗಳಾರತಿನೇ ಆಗಿಲ್ಲ, ಮಾನ್ಯ ಪ್ರಸಾದ ಕೇಳ್ಕೊಂಡು ಕೇಳಿಸ್ತಾ ಅಲ್ಲಿಂದ ಪೂಜೆ ಆದ್ಮೇಲೆ ಕೊಡ್ತಾರೆ. ಅವರು ಮಹಾಮಂಗಳಾರತಿ ಆಗಲಿ ರಾಮ ಕೊಡ್ತಾರೆ. ನಾ ಹೇಳದ್ನಲ್ಲ, ಇದೇ ಪ್ರಸಾದ. ಅದು ಮೋದಕ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ನಂಗೆ ಸಖತ್ ಇಷ್ಟ, ಅದಕ್ಕೆ 2 ತಗೊಬಂದ್ವು ಈ ಸರಿ. ಅಂದ್ರೆ 2 ಇದು ಸಂಕಲ್ಪ ಮಾಡ್ದಾಗ ಕೊಡೋದು, ಅದಕ್ಕೆ ಈ ಸರಿ 2 ಸಂಕಲ್ಪ ಮಾಡಿಸ್ಬಿಟ್ಟು 2 ಪ್ರಸಾದ ತಗೊಬಂದ್ವು. ಆ ಪಾಪ ಎಷ್ಟು ಚೆನ್ನಾಗಿದ್ದಾಳ. ಅವ್ರ ಪಾಪ ಹೋಗ್ತದೆ ನಾವು ಬರ್ತೀವಿ. ಸಕ್ಕದಾಗಿದೆ. ಮಾನ್ಯನ್ನ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ನಮ್ ಬಂದೆ. ವೆಜಿಟೇಬಲ್. ಏನ್ ವೆಜಿಟೇಬಲ್? ಬೀಟ್ರೋಟ್. ಬೀಟ್ರೋಟ? ಏನ್ ತರದಿದು? ಅಂದ್ರೆ ಚಿಪ್ಸಾ? ಎಲ್ಲಿಂದ ತಂದಿದ್ದಮ್ಮ? ಅದೇ ನೋಡಿ ನಮ್ಮಮ್ಮ ಏನೇನೋ ತಂದಿದ್ದಾರೆ. ಯಾವ ಅಂಗಡಿ? ನಾನು ಡಯಟ್ ಗೈಸ್, ನಾನು ತಿನ್ನಲ್ಲ, ತಗೊಂಡ್ಬಿಟ್ಟಿದ್ದೀನಿ. ಅಯ್ಯಯ್ಯ, ಯಾಕೆ? ಏನದು? ಹಲಸಿನ ಬೀಜದ ತರ ಐತೆ. ಓ ಏ ಅಮ್ಮ, ಇದು ನಾನ್ ತಿಂತೀನಿ ಕಣಮ್ಮ ಡೈಲಿ. ತುಂಬಾ ಒಳ್ಳೇದು ಗೈಸ್ ಇದು. ಒಳ್ಳೇದು, ತುಂಬಾ ಇದು ಹಾರ್ಮೋನ್ಸ್ ನ ರೆಗ್ಯುಲೇಟ್ ಮಾಡುತ್ತೆ. ಇದು ತುಂಬಾ ಒಳ್ಳೇದು. ಅದು ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಳ್ಳಿ, ಅದು ಸಖತ್ ಸ್ವೀಟ್. ಬಟ್ ಇದು ತಿನ್ನಕ್ಕಾಗಲ್ಲ, ವಾಲ್ನಟ್ಸ್ ತರ ಇರುತ್ತೆ. ಜಾಸ್ತಿ ತಿನ್ಬಾರ್ದು ಅಮ್ಮ ಇದನ್ನ. 2 ದಿನಕ್ಕೆ 1 ತಿನ್ನು ಸಾಕು ಅಷ್ಟೇ. ಇದು 2 ದಿನಕ್ಕೆ ಅದೇ 2 ದಿನಕ್ಕೆ 1 ತಿನ್ಬೇಕು ಇದನ್ನ ಅಷ್ಟೇ. ಏನ್ ಬೇಕು? ಬೇಡ ಅಂದೆಲ್ಲ. ಏನೋ ತರಕಾರಿ ತಿಂತಿದ್ದೀನ. ಏನ್ ತಂದಿದ್ಯಾ? ತರಕಾರಿ ಕೊಡಮ್ಮ. ನಾ ಹೇಳ್ದೆ ಮಾನ್ಯ ಇವಾಗ ದೊಡ್ಡೋಳಾಗ್ತಾಳೆ ಗೈಸ್. ಚಿಕ್ಕವರಿದ್ದಾಗ ತಿನ್ಬೇಕು ಅನ್ಸಲ್ಲ ತರಕಾರಿನ. ಈ ತರಕಾರಿಗೆ ಹೇಳಿದ್ಯಪ್ಪ ಏನ್ ಡವ್ವು ಕಾಮಿಡಿ ನೋಡ್ತಾರೆ. ತಿನ್ನಲ್ಲ ಅಂತ ಬೈತಿಯಲ್ಲ ನೋಡು, ತರಕಾರಿ ತಿಂತಿದ್ದೀನಿ. ಸೌತೆಕಾಯ ಏನ್ ಬೇಕು ಹೇಳಿ, ಇದ್ರಲ್ಲಿ ಇರೋದು ಅಷ್ಟು ತಿಂತೀನಿ. ನಿಂಗೋಸ್ಕರ ಆಗ್ಲಿಕಾಯಿನ ತಿನ್ನೋಣ ಇವಾಗ. ಓಕೆ ಗೈಸ್, ಸೊ ನಾನಿವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಎಲ್ಲ ಮುಗೀತು, ಊಟ ಮುಗೀತು, ಎಲ್ಲ ಆಯ್ತು. ಇವಾಗ ಸ್ಕಿನ್ ಕೇರ್ ಮಾಡಿ, ಇದೊಂದೇ ಇರೋದು ಕುಂಕುಮ ಅಷ್ಟೇ, ಇನ್ನೇನು ಹಾಕಿರ್ಲಿಲ್ಲ ಫೇಸಿಗೆ. ಜಸ್ಟ್ ಮುಖ ತೊಳ್ಕೊಂಡು ಹೋಗಿದ್ದೆ. ಇವಾಗ ಸ್ಕಿನ್ ಕೇರ್ ಮಾಡಿ ಪಾಚ್ಕೋಬೇಕು. ಹೆಂಗ್ ಬರ್ದೆ ಎಕ್ಸಾಮು? ಈಗ್ಲಾರ ಹೇಳು ನೀಟಾಗಿ. ಯಾಕಕ್ಕ ಕೇಳಿ ಇಡ್ತೀಯ ನಿಂಗೆ? ಎಕ್ಸಾಮ್ ಹೆಂಗ್ ಬರ್ದೆ ಅಂತ ಕೇಳಿದ್ರೆ ಕೇಳಿ ಇಡ್ತೀನಿ. ಏನು ಮೋಟಿ ನೀನು? ಓಕೆ ಗಾಯ್ಸ್, ಗುಡ್ ನೈಟ್, ಬೈ ಬೈ. ಅಲ್ಲಿ ಇವತ್ತು ಚೆನ್ನಾಗ್ ಮಾಡಿಲ್ಲ. ಮಾಡಿ ಏನ್ ಡವ್ ಮಾಡ್ತೀಯ? ಒಟ್ಟು ನೆನ್ನೆ ಚೆನ್ನಾಗ್ ಮಾಡಿಲ್ಲ. ಏನೋ ತೋರಿಸ್ತೆ? ಏನ್ ತೋರಿಸ್ತೆ? ಅಲ್ಲಿ ಲ್ಯಾಪ್ಟಾಪ್ ಇಂದ ತೋರ್ಸಿತ್ತು. ಬಾ, ಫೈನಲಿ ಮಾನ್ಯಂಗ್ ರಜಾ ಬಂತು. ಎಷ್ಟ್ ದಿನ ರಜಾ? ಸ್ಟಡಿ ಹಾಲಿಡೇಸ್ ಅಪ್ಪ. ಎಷ್ಟ್ ದಿನ?
ಇವತ್ತೆಷ್ಟು ಡೇಟ್ 3. ನಾಳೆ ಅಥವಾ 9 ತನಕ ಅಂದ್ರೆ ಎಷ್ಟು 6 ದಿನ 6 ದಿನ ರಜಾ. 6 ದಿನ ಆದ್ಮೇಲೆ ಎಕ್ಸಾಮ್. ಇವಳಿಂದಾನೆ ಎಲ್ಲ ನನ್ನ ಟ್ರಿಪ್ಗಳೆಲ್ಲ ಮುಂದೆ ಹೋಗೋದು, ನಾನು ಹೊರಗಡೆ ಹೋಗೋದೆಲ್ಲ ಮುಂದೆ ಹೋಗೋದು, ಏನೂ ಮಾಡಂಗಿಲ್ಲ. ಓಕೆ, ಸೊ ಇವಾಗ ಈಗ ಮಲ್ಕೊಂಡ್ರೆ ಬೇಗ ನಾನು ಮತ್ತೆ ಬೇಗ ಎದ್ದೇಳ್ತೀನಿ. ನೆನ್ನೆ ರಾತ್ರಿ ಆ್ಯಕ್ಚುಲಿ ನಾನು 1:30 2 ಗಂಟೆ ಆಗಿದ್ದು ಮಲ್ಕೊಳ್ಳೋದು. ಮಲ್ಗಿದ್ದಲ್ಲ, ನಾನೇ 2 ಗಂಟೆಗೆ ಮಲ್ಕೊಂಡಿದ್ದೀನಿ. ನಂದು 1:30 ಆಯ್ತು ಮಲ್ಗೋದು. ಅದಕ್ಕಿಂತ ಮುಂಚೆ ಮಲ್ಗಿದ್ದೆ ನೀನು. ಮಲಗಿದ್ದೆ ಫೋನ್ನಲ್ಲಿ. ನಾನಿವತ್ತು 4 ಗಂಟೆಗೆ ಅಲಾರಾಮ್ ಹಿಡ್ಕೊಂಡು 7:30 ಮಾನ್ಯ ಅಯ್ಯೋ ಎಕ್ಸಾಮಿಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದಾಳೆ ಬೆಳಿಗ್ಗೆ. ಆಮೇಲೆ ನಮ್ಮಮ್ಮ ಇವತ್ತು ಸಂಕಷ್ಟಿ ಮಾನ್ಯ ಅಂತ ಹೇಳ್ತಾ ಇದ್ದಾರೆ, ಸಂಕಷ್ಟಿ ಮಾಡು ಎದ್ದಿ ಪೂಜೆ ಮಾಡು ಅಂತ. ಮಾಡ್ತೀನಿ ಅಂತ ಮಲ್ಕೊಂಡವಳು. ಹೇಳು ನಿನ್ ಬಾಯಾರೆ ಹಂಗಲ್ಲ, ಇವತ್ತು ಅಮ್ಮ ಬೆಳಗ್ಗೆ ಬಂದು ಹೇಳ್ತು ಸಂಕಷ್ಟಿ ಅಂತ ಹೇಳಿ, ಸಂಕಷ್ಟಿ ಮಾಡ್ತೀಯಾ ಅಂತ. ಬಂದೆ, ಸಂಕಷ್ಟಿ ಮಾಡ್ತೀಯಾ ಅಂತ ಹೇಳ್ತು. ಕಣಮ್ಮ ಮಾಡ್ತೀನಿ ಅಂತ ಅಂದೆ. ಅಂದ್ರೂನು ನನಗೆ ನೆನಪಾಗ್ತಿಲ್ಲ ಇವತ್ತು ಎಕ್ಸಾಮ್ ಐತೆ ಅಂತ. ಏನ್ ಸಿನ್ಸಿಯರ್ ಸ್ಟೂಡೆಂಟ್. ಆಮೇಲೆ ಕೇಳಿಸ್ಕೊ, ಇದೇನಿದು ಆಗ್ಲಿಂದ ಅಲಾರಾಮ್ ಬೆಳ್ಕಂತ ಇದ್ ನೋಡು ಅಂತ ಅಮ್ಮ. ಅಂತೇಳಿ ಸುಮ್ನಿಂಗ್ ಎತ್ತೀನಿ. 7:30 ಅಂತ ಹಬ್ಬಾಗ ಎದ್ದಿದ್ದು ನಾನು. ಅದಕ್ಕೆ ಫುಲ್ ಎಲ್ಲ ದೇವ್ರ ಹತ್ರ ಬೇಡ್ಕೊಂಬಿಟ್ಟು, ದೇವ್ರೇ ಚೆನ್ನಾಗಿ ಓದಿಲ್ಲ, ದೇವ್ರೇ ಏನು ಓದಿಲ್ಲ, ಪ್ಲೀಸ್ ಪಾಸ್ ಮಾಡ್ಸಪ್ಪ ಎಕ್ಸಾಮ್. ಪ್ರತಿ ಸರಿ ಎಕ್ಸಾಮ್ ಇರ್ಲಿ ಮಾನ್ಯ ಪೂಜೆ ಮಾಡೋದು ನಾನು ತೋರಿಸ್ತೀನಿ, ಬೇಕಾದ್ರೆ ಲೈವಲ್ಲಿ ತೋರಿಸ್ತೀನಿ ಮಾನ್ಯ ಪೂಜೆ. ಎಲ್ಲಿ ಮಾಡಿದೀನಿ? ಎಷ್ಟು ಸರಿ ಮಾಡಿದ್ಯಾ ಹೇಳು. ನಾನು ಮಾನ್ಯ ಪೂಜೆ ಮಾಡ್ತಾವಳು, ನಾನು ಏನೋ ಇವತ್ತು ವಾರನೋ ಏನಕ್ಕೋ ಪೂಜೆ ಮಾಡ್ತಾವಳೆ ಅಂತ ಅನ್ಕೊಂಡು ನಂಗೆ ತಲೆಗೆ ಹೋಗ್ಲಿಲ್ಲ, ಸುಮ್ಮನಿದ್ದೆ. ನಮ್ಮ ಬಂದ್ಬಿಟ್ಟು ಮಾನ್ಯ ಪೂಜೆ ಮಾಡ್ತಾವಳ. ನಾನು ಮಾನ್ಯ ಪೂಜೆ ಮಾಡ್ತಾಳು, ಮಾನ್ಯ ಪೂಜೆ ಮಾಡಿ 1 ಸೆಕೆಂಡ್ ಆದ್ಮೇಲೆ ಜ್ಞಾಪನ ಆಯ್ತು, ಮಾನ್ಯ ಪೂಜೆ ಮಾಡ್ತಾಳೆ. ಯಾಕೆ ಎಕ್ಸಾಮ್ ಅಂತ ಪೂಜೆ ಮಾಡ್ತಾ ನನಗೆ ಫುಲ್ ನಗು. ಸುಮ್ನಿರಾಕ, ನಿಂಗೂ ಗೊತ್ತಾನೆ ಯಾಕೆ ನಾನು ಮಾಡಿದಿವತ್ತು. ಯಾಕೆ ಸಂಕಷ್ಟಿ ಅಂತ. ನನಗೆ ಸಂಕಷ್ಟಿ ಅನ್ನೋದು ಗೊತ್ತಿರ್ಲಿಲ್ವಲ್ಲ ಗೈಸ್. ನಾನು ಅನ್ಕೊಂಡೆ ಮಾನ್ಯ ಎಕ್ಸಾಮ್. ನನಗೆ ಅಮ್ಮ ಮಾನ್ಯ ಪೂಜೆ ಮಾಡ್ತಿದ್ದಾಳೆ ಅಂದ ತಕ್ಷಣ ನಂಗೆ ನೆನಪಾಗಿದೆ, ಮಾನ್ಯ ಎಕ್ಸಾಮ್ ಅಂತ. ಎಕ್ಸಾಮ್ ಇದ್ದಾಗೆಲ್ಲ ಪೂಜೆ ಮಾಡ್ತಾಳೆ. ನಾನು ಎಷ್ಟು ಸರಿ ತೋರಿಸಿದೀನಿ ಗೊತ್ತಾ ವ್ಲಾಗಲ್ಲೇ. ನಾನು ಅವಾಗ ಮಾಡ್ತಿದ್ದೆ, ಅವಾಗ ವ್ಲಾಗು, ಆ ವ್ಲಾಗಲ್ಲೂ ತೋರಿಸಿದೀನಿ ಮಾನ್ಯ ಎಕ್ಸಾಮ್ ಇದೆ ಅಂತ ಪೂಜೆ ಮಾಡ್ತಾಳೆ ಅಂತ. ನಿಜ ಹೇಳು. ಇಲ್ಲ ಸುಳ್ಳು ಸುಳ್ಳು ಮಾಡಿಲ್ಲ ನಾನು. ಅದ್ ಹೆಂಗ್ ಹೇಳ್ಬಿಡ್ತೀಯ ನೀನು? ಈಗ ನಾನು ಹುಡುಕ್ಬೇಕಾಗತ್ತೆ. ಸರಿ ಲಾಸ್ಟ್ ಯಾವ್ದೋ 1-2-3 ವ್ಲಾಗಲ್ಲಿ ನಂಗೆ ಚೆನ್ನಾಗ್ ನೆನಪಿದೆ ನಾನು ಹೇಳಿರೋದು ಮನೆಗೆ ಎಕ್ಸಾಮ್ ಅಂತ. ಇಲ್ಲ ಮುಚ್ಚು ಸಾಕು. ಡವು ಇಲ್ಲ ಡವು ಇಲ್ಲ, ಎದ್ದೋಗಿ ಮಲ್ಕೋ. ನಾ ಮಲ್ಕೊಂಡಿದೀನಿ, ನೀನಿದ್ದ ಮಲ್ಕೊ. ಅವಳ ರೂಮ್ ಅಂತ ಆಡ್ತಾವಳೆ. ಓಕೆ ಗೈಸ್, ಇವಾಗ ನನ್ನ ರೂಮಿಗೆ ಹೋಗಿ ನಾನು ಆಕ್ಚುಲಿ ಇವತ್ತು ಕರ್ಲ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ನಾನು. ನಿಜ ಟೈಮೇ ಆಗ್ಲಿಲ್ಲ ನನಗೆ. ಓಕೆ ವಯಸ್ ಬಿಡಿ, ಹೋಗ್ಲಿ ಇವಾಗ. ಈಗ ಆಗಲ್ಲ, ಇನ್ನೊಂದು ಸ್ವಲ್ಪ ವೆಟ್ಟಿದೆ, ಮಾಡೋಣ ಮೊಟ್ಟು. ಈಗ ಆಗಲ್ಲ ಅಷ್ಟ್ರಲ್ಲಿ ಆಗಲ್ಲ, ಫುಲ್ ವೆಟ್ ಆಗ್ಬೇಕು. ಸೊ ಸರಿ ಆಯ್ತು ಬಿಡಿ, ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಹೋಗಿ ಈಗ ಬೇಗ ಮಲ್ಕೊಂಡ್ರೆ ನಾನು ಬೆಳಗ್ಗೆ ಬೇಗ ಎದ್ದೊಳೋದು. ಬಿಕಾಸ್ ನಿನ್ನೆ ರಾತ್ರಿನೂ ಲೇಟ್ ಆಯಿತು. ಬೆಳಗ್ಗೆ ಅಂದರೂ ಕಷ್ಟಪಟ್ಟು ಕಂಡುಬಿಟ್ಟಿದ್ದೀನಿ, ಇಲ್ಲ ಎದ್ದೊಳ್ಬೇಕು ಇವತ್ತು, ಹೋಗ್ಬೇಕು, ಇವತ್ತಿಂದ ರುಟೀನ್ ರೀಸ್ಟಾರ್ಟ್ ಮಾಡಬೇಕಂತ. ಸೊ ಬೆಳಗ್ಗೆ ಬೇಗ ಎದ್ದಿದ್ದಕ್ಕಾದರೂ ಸ್ವಲ್ಪ ಮರ್ಯಾದೆ ಕೊಟ್ಬಿಟ್ಟು ಇವಾಗ ಹೋಗಿ ಬೇಗ ಮಲ್ಕೋತೀನಿ. ದಟ್ಸ್ ಇಟ್ ಗೈಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.